ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ದಿಸ್ ಇಯರ್ ಆಗಸ್ಟ್ ಇಸ್ ಅ ಮಂತ್ ಫಿಲ್ಡ್ ವಿತ್ ಇವೆಂಟ್ಸ್. ಇದೇ ತಿಂಗಳಲ್ಲಿ ಶ್ರಾವಣ ಪೂಜೆಗಳು, ರಕ್ಷಾ ಬಂಧನ್, ಜನ್ಮಾಷ್ಟಮಿ ಹಾಗೆ ಇಂಡಿಪೆಂಡೆನ್ಸ್ ಡೇ ಎಲ್ಲ ಇವೆಂಟ್ಸ ಬರ್ತದೆ. ತಡ ಮಾಡದೆ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ರೋಲಿಂಗ್. ರಕ್ಷಾ ಬಂಧನ್, ಇದಕ್ಕೆ ಹಿಸ್ಟ್ರಿ ಸುಮಾರಿದೆ, ಸ್ಟೋರೀಸ್ ಅದಕ್ಕಿಂತ ಜಾಸ್ತಿ ಇದೆ. ಬಟ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಇಸ್ ಈ ಹಬ್ಬ ಅಣ್ಣ ತಂಗಿಯರ ಸಂಬಂಧನ ಸೆಲೆಬ್ರೇಟ್ ಮಾಡ್ತದೆ. ನಾನು ಮೊದಲಿಂದ ನನ್ನ ಕಸಿನ್ಸ್ಗೆ ರಾಖಿ ಟೈ ಮಾಡ್ತಿದ್ದೆ. ಬಟ್ ಈಗ ನಮ್ಮ ಮನೇಲಿ ಒಂದು ಪುಟಾಣಿ ಹೀರೋ ಬಂದಿದ್ದಾನಲ್ಲ, ಸೊ ಹೀ ಈಸ್ ದ ಸ್ಟಾರ್ ಅಂದಮೇಲೆ ಸ್ಟಾರ್ಗಳ ಡಿಮ್ಯಾಂಡು ಜಾಸ್ತಿ ಇದ್ದೇ ಇರ್ತಾವಲ್ಲ, ಹಾಗೆ ಅವನದು ಅಷ್ಟೇ. ಕರೆಕ್ಟ್ ಟೈಮಿಗೆ ರಾಖಿ ಹೋಗಿರಬೇಕು. ಸ್ಪೆಷಲಿ ರಕ್ಷಾ ಬಂಧನ್ ಆದ ನಂತರ ಸ್ಕೂಲಿಗೆ ಹೋಗುವಾಗ ದೇ ಹ್ಯಾವ್ ದಿಸ್ ಪ್ರೈಡ್ ಇನ್ ಶೋಯಿಂಗ್ ಆಫ್ ದರ್ ರಾಖಿ. ನಾನು ಸಹ ಬಂಟಿ ಬದ್ಮಾಶ್ಗೆ ರಾಖಿ ಹುಡುಕ್ಲಿಕ್ಕೆ ಮಾಲಲ್ಲಿ ಹೋಗಿ ಆ ಗ್ರೀಟಿಂಗ್ಸ್ ಇರ್ತಾವಲ್ಲ, ವಿತ್ ರಾಖಿ, ವಿತ್ ಎಂತ ಅಕ್ಕಿ, ಅದು ಇದು ಎಲ್ಲ ಅದು ಇರುವಂಥ ಕಾಂಬಿನೇಷನ್ ಇರುವಂಥ ರಾಖಿನ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದೆ. ತನ್ನಂತರ ಏನು ದ ವೆರಿ ಇಂಪಾರ್ಟೆಂಟ್ ಕೆಲಸ, ಅದನ್ನು ಪ್ಯಾಕ್ ಮಾಡಿ ಅವನಿಗೆ ಪೋಸ್ಟ್ ಮಾಡೋದು. ನಾವು 3 ಜನ ಅಕ್ಕಂದಿರಿಗೆ ಅವನೊಬ್ಬನೇ ತಮ್ಮ. ನಮ್ಮನೆ ವಂಶೋದ್ಧಾರಕ. ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಅದ್ರ ಮೀನಿಂಗ್ ಗೊತ್ತಿದೆಯೋ ಇಲ್ಲೋ, ಬಟ್ ಆ ರಾಖಿ ಕಟ್ಸ್ಕೊಳ್ಳೋದು, ಚಾಕ್ಲೇಟ್ಸ್ ಕೊಡೋದು ಇಷ್ಟಂತೂ ಪಕ್ಕ ಕಲ್ತಿದ್ದಾನೆ. ನಾನು ಅಲ್ಲಿ ಹೋಗ್ಲಿಕ್ಕಾಗಿರಲಿಲ್ಲ, ಸೊ ನಮ್ಮ ಪಾಲಿನ ರಾಖಿ ಸಹ ವಾರುಣ್ಯನೇ ಕಟ್ಟಿ ನಮಗೆ ಬರೋ ಗಿಫ್ಟ್ಸನ್ನು ಸಹ ಅವಳೇ ಇಸ್ಕೊಂಡ್ಲು. ಸಣ್ಣವನಾಗಿದ್ರು ಮನೆಗೆ ಹೋದ ನಂತರ ಕಾಟ ಕೊಟ್ಟು ಚಾಕ್ಲೇಟ್ಸ್ ಇಸ್ಕೊತಾನೆ. ಅಕ್ಕಂದಿರ ಹಕ್ಕನ್ನ ಬಿಡಬಾರ್ದಲ್ವಾ? ಜೋಕ್ಸ್ ಎಲ್ಲ ಒಂದು ಕಡೆ, ಬಟ್ ನಮ್ಮ ಮನೆ ಕುಲದೀಪಕ್ಕಂಗೆ ರಾಖಿ ಕಟ್ಟಿ ಅವನ ಹತ್ರ ಗಿಫ್ಟ್ಸ್ ಇಸ್ಕೊಳ್ಳೋದೆ ಒಂಥರ ಖುಷಿ. ಬಂಟಿ ಗುಂಡ ನನಗಿಂತ 20 ಇಯರ್ಸ್ ಚಿಕ್ಕವರು. ಸೊ ಅಕ್ಕನಿಗಿಂತ ಅಮ್ಮನೇ ಜಾಸ್ತಿ. ನಾನು ಅವರಿಗೆ ಸ್ಟ್ರಿಕ್ಟ್ ಟೀಚರು ನಾನೇ, ಮುದ್ದು ಮಾಡು ಅಕ್ಕನೂ ನಾನೇ. ಅವರಿಬ್ರಿಗೂ ಬೇರೆ ಆಪ್ಷನ್ ಇಲ್ಲ, ನಾನೇ ಗತಿ. ಇನ್ಫ್ಯಾಕ್ಟ್ ಈ ಚಾನೆಲ್ ಓಪನ್ ಮಾಡಲಿಕ್ಕೆ ದೇ ಆರ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ರೀಸನ್. ಬಟ್ ಸೀಕ್ರೆಟ್ ಅಂದರೆ ಅವರಿಬ್ರಿಗೂ ನನಗಿಂತ ಜಾಸ್ತಿ ಅಕ್ಷಯ್ ಪ್ರೀತಿ. ಜೀಜು ಬಾಲಗಳಿಬ್ರು. ಅವ್ರ ಜೀಜು ಏನು ಕಮ್ಮಿ ಇಲ್ಲ, ಮಕ್ಳು ಹೇಳ್ದಂಗೆಲ್ಲ ಮಾಡ್ತಾನೆ. ನಿಮಗೆ ನೆನಪಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ, ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಅಲ್ಲಿ ನಾನು ನನ್ನ ಫ್ರೆಂಡ್ ಬಂದಿದ್ದ ಅಂದಿದ್ದೆ ಅಲ್ಲ, ಇವನೇ ಅವನು, ಆರ್ಕೋ ಅಂತ. ಅವನು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಬಿಟ್ಟು ಕೋಲ್ಕತ್ತಾ ಶಿಫ್ಟ್ ಆಗ್ತಿದ್ದಾನೆ. ಸೊ ನಮ್ಮ ರಕ್ಷಾ ಬಂಧನ್ ನಾವು ಅದೇ ದಿನ ಮುಗಿಸಿದ್ವಿ. ಆರ್ಕೋ, तुम्हें समझ में तो नहीं आया होगा, बट wherever you are, please stay happy. ಹಾಗೆ ರಕ್ಷಾ ಬಂಧನ್ ದಿನ ಪ್ರತೀಕ್ ಇಲ್ಲೇ ಇದ್ದಿದ್ರಿಂದ ಸುಪ್ರಿಯಾನು ನಮ್ಮ ಮನೆಗೆ ಬಂದಿದ್ಲು. ಆ ದಿನ ಸೊನಾಲಿ ಮೇಡಮ್ ಫುಲ್ ಟಯರ್ಡ್ ಆಗಿದ್ರು. ಎಲ್ಲರೂ ಸೇರ್ಕೊಂಡು ಹೀಗೋ ಹಾಗೋ ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡಿದ್ವಿ. ಇಬ್ರು ರಾಖಿ ಕಟ್ ಮುಗಿಸಿದ ನಂತರ ಅಲ್ಲೇ ನಮ್ಮ ತಲಹರಟೆನೂ ಶುರು ಮಾಡ್ಕೊಂಡಿದ್ವಿ. ಚಿಕ್ಕವನಿದ್ದಾಗ ಜುಟ್ಟು ಹಾಕೋದಷ್ಟೇ ಅಲ್ಲದೆ ಇವಾಗ್ಲೂ ಅವನಿಗೆ ಜುಟ್ಟು ಕಟ್ಟಿ ಉಪೇಂದ್ರಂಗೆ ಕಂಪೇರ್ ಮಾಡಿ ದೊಡ್ಡಮ್ಮಂಗೆ ಕಾಲ್ ಮಾಡಿ ಅದನ್ನೆಲ್ಲ ತೋರಿಸಿ ಏನೇನೋ ಮಾಡ್ತಾ ಇದ್ವಿ. ಹೇಳ್ತಾರಲ್ಲ, when the relationship is strong you don't have any boundaries ಅಂತ. ಅದೇ ರೀತಿ ನಮ್ಮ ಕತೆನೂ. ವಿಡಿಯೋ ಲೇಟಾಗಿ ಹೋದ್ರೂ ಸಹ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿದಿರಿಗೂ ರಕ್ಷಾ ಬಂಧನ್ನ ಹಾರ್ದಿಕ ಶುಭಾಶಯಗಳು. ರಕ್ಷಾ ಬಂಧನ್ ಮುಗೀತು ಅನ್ನುವಷ್ಟರಲ್ಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದೇ ಬಿಡ್ತು. ಊರಲ್ಲಿರುವಾಗ ಜನ್ಮಾಷ್ಟಮಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ರಿಚುವಲ್ಸ್ ಎಲ್ಲ ತುಂಬ ಸ್ಪೆಸಿಫಿಕ್ ಆಗಿರ್ತದೆ. ಪದ್ಧತಿಗಳು, ಆಮೇಲೆ ಪೂಜೆಗಳು, ಅಡಿಗೆ ಇವೆಲ್ಲದು ಆ ಪರ್ಟಿಕ್ಯುಲರ್ ದಿನಕ್ಕೆ ಸ್ಪೆಸಿಫಿಕ್ ಆಗಿ ಮಾಡ್ತಾರೆ. ತುಂಬ ಎಲ್ಲ ಜನ ಇವತ್ತಿನ ದಿನ ಉಪವಾಸ ಸಹ ಮಾಡಿರ್ತಾರೆ. ಬಂಟಿ ಗುಂಡ ಸಣ್ಣ ಇರುವಾಗ ಅವರಿಗೆ ನಮ್ಮ ಆಂಟಿ ಫುಲ್ ಡ್ರೆಸ್ ಎಲ್ಲ ಮಾಡಿಸಿ ಕೃಷ್ಣ ರಾಧೆ ಆ ಥರ ರೆಡಿ ಮಾಡ್ತಿದ್ರು. ಆಗಸ್ಟ್ 15 ಜನ್ಮಾಷ್ಟಮಿ ಅಷ್ಟೇ ಅಲ್ಲದೆ ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿರುವಂತಹ ದಿನ ಸಹ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ಇಯರ್ಸ್ ಆದ್ವು. ಈ ದೇಶದಲ್ಲಿ ಹುಟ್ಟಿರುವಂಥ ನಮ್ಗೆಲ್ಲರಿಗೂ ಇದೊಂದು ಪ್ರೌಡ್ ಮೂಮೆಂಟ್. ಟೀಚರ್ ಆಗಿ ಕೆಲಸ ಮಾಡುವಾಗ ಇಂಡಿಪೆಂಡೆನ್ಸ್ ಡೇ ಅಂತಾನೆ ಬೆಳಗ್ಗೆ ಎದ್ದು ಸುಮಾರೆಲ್ಲ ಆಕ್ಟಿವಿಟೀಸ್ ಪ್ಲಾನ್ ಆಗಿರ್ತಿದ್ವು. ಬಟ್ ಈಗ ಬ್ಯಾಂಗ್ಳೂರಲ್ಲಿ ಲಾಲ್ಬಾಗ್ ವಿಸಿಟ್ ಮಾಡೋದು, ಯಾವುದಾದ್ರೂ ಮಾಲಲ್ಲಿ ಡೆಕೋರೇಷನ್ ಮಾಡಿದರೆ ಅಲ್ಲಿ ವಿಸಿಟ್ ಮಾಡೋದು, ಇದೇ ರಿಚುವಲ್ ಆಗಿದೆ. ನಮ್ಮ ದೇಶ ಇನ್ನೂ ಚೆನ್ನಾಗಿ ಬೆಳೀಲಿ, ನಮ್ಮ ಭಾರತ ಇನ್ನೂ ತುಂಬ ಮುಂದಕ್ಕೆ ಬೆಳೀಲಿ ಅಂತ
ನಾನು ನಿಮ್ಗೆಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡ್ತೇನೆ. ನಾವೆಲ್ಲರೂ ನಮ್ಮ ದೇಶದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ಕೊಳ್ತಾ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ಕೊಳ್ತಾ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಶಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾರ್ಟೆಡ್. ಇಲ್ಲ ಹೇಳ ಚಲೋ ಹಿಡಿದೀನಿ ಹೇಳ. This one is very special. I have already told you.